ರೈತರು ಅಡಿಕೆ ತೋಟದಲ್ಲಿ ಮಿಶ್ರ ಬೆಳೆಯನ್ನು ಬೆಳೆದರೆ ಮಾತ್ರ ಆರ್ಥಿಕ ಸಂಕಷ್ಟದಿಂದ ಪಾರಾಗಬಹುದು ಎಂದು ವಿಜ್ಞಾನಿ ಡಾಕ್ಟರ್ ವಿನಾಯಕ್ ಹೆಗಡೆ ಅಭಿಪ್ರಾಯಿಸಿದರು. ತೋಟಗಾರಿಕೆ ಇಲಾಖೆ, ಕೃಷಿ ಇಲಾಖೆ, ಆತ್ಮ ಯೋಜನೆ ಹಾಗೂ ಕೃಷಿ ಸಂಬಂಧಿತ ಇಲಾಖೆಗಳು ಜಿಲ್ಲಾ ಪಂಚಾಯತ್ ಸಂಯುಕ್ತ ಆಶ್ರಯದಲ್ಲಿ ಶಿರಸಿಯ ತೋಟಗಾರಿಕೆ ಜಂಟಿ ನಿರ್ದೇಶಕರ ಕಚೇರಿ ಆವರಣದಲ್ಲಿ ನಡೆದ ಫಲಪುಷ್ಪ ಪ್ರದರ್ಶನ ಮತ್ತು ಸಾವಯವ ಸಿರಿಧಾನ್ಯ ಮೇಳದಲ್ಲಿ ಪಾಲ್ಗೊಂಡ ವಿಜ್ಞಾನಿ ಡಾಕ್ಟರ್ ವಿನಾಯಕ ಹೆಗಡೆ ಅವರು ಮಾತನಾಡಿದರು. ಶಿರಸಿ ಹಾಗೂ ಸಿದ್ದಾಪುರ ತಾಲೂಕಿನ ಕೆಲವೆಡೆ ತಲಾ 6 ಎಕರೆ ತೋಟದಲ್ಲಿ ಎಲೆಚುಕ್ಕಿ ರೋಗಬಾಧೆಯನ್ನು ತಡೆಗಟ್ಟಲು ಅದರ ನಿರ್ವಹಣೆಯ ಪರೀಕ್ಷೆ ಮಾಡುತ್ತಿದ್ದೇವೆ. ಈಗ ನಮಗೆ ಅದರ ಫಲಿತಾಂಶ ಕಂಡು ಬಂದಿದೆ. ಅಂಥ ಮರಗಳನ್ನು ನಾವು ಮಾರ್ಕ್ ಮಾಡಿದ್ದೇವೆ. ಅದಕ್ಕಾಗಿ ರೈತರು ಮೊದಲು ಎಲೆಚುಕ್ಕಿ ರೋಗಬಾಧೆ ಕಂಡು ಬಂದ ತಕ್ಷಣ ಅಂಥ ಗರಿಗಳನ್ನು ಕತ್ತರಿಸಿ ಅದನ್ನು ಸಂಪೂರ್ಣ ಸುಟ್ಟು ಹಾಕಬೇಕು ಮತ್ತು ಈ ರೋಗಬಾಧೆ ಒಂದು ಕಡೆಯಿಂದ ಇನ್ನೊಂದು ಕಡೆ ಗಾಳಿಯಲ್ಲಿ ವೇಗವಾಗಿ ಹರಡುತ್ತದೆ ಎಂದು ರೈತರಿಗೆ ಮಾಹಿತಿ ನೀಡಿದರು. ಈ ರೋಗ ಕೊಳೆ ರೋಗದ ತರ ಅಲ್ಲ, ಇದು ಯಾವಾಗಲೂ ಕಂಡು ಬರುವಂತಹ ರೋಗಬಾಧೆ ಆಗಿದೆ. ಆಗಸ್ಟ್, ಸೆಪ್ಟೆಂಬರ್ ಹಾಗೂ ಅಕ್ಟೋಬರ್ ತಿಂಗಳಲ್ಲಿ ಅತಿ ಹೆಚ್ಚಾಗಿ ಕಂಡುಬರುತ್ತದೆ. ಆದುದರಿಂದ ರೈತರು 1 ಲೀಟರ್ ಔಷಧಿಯನ್ನ ಅಡಿಕೆ ಮರಗಳಿಗೆ ಸಿಂಪಡಣೆ ಮಾಡಬೇಕು. ಯಾವಾಗಲೂ ತೋಟದಲ್ಲಿ ನೀರಾವರಿ ನಿರ್ವಹಣೆ ಸರಿಯಾಗಿ ಮಾಡಬೇಕು. ಪ್ರಾಥಮಿಕವಾಗಿ ಅಡಿಕೆ ಗಿಡಗಳಿಗೆ ಸರಿಯಾಗಿ ಗೊಬ್ಬರಗಳನ್ನು ಹಾಕಬೇಕು, ಮಣ್ಣಿನ ಪರೀಕ್ಷೆ ಮಾಡಬೇಕು ಮತ್ತು ತೋಟದ ಸ್ವಚ್ಛತೆಯನ್ನು ಕಾಪಾಡಬೇಕು ಎಂದು ತಿಳಿಸಿದರು. ಚಂಡೆಗಳ ರೋಗ ಮತ್ತು ಸುಳಿಕುಳೆ ರೋಗ ಡೈರೆಕ್ಟ್ ಗಿಡಕ್ಕೆ ಹಾನಿ ಮಾಡುತ್ತದೆ. ಇತ್ತೀಚಿನ ದಿನಗಳಲ್ಲಿ ಸಿಂಗಾರಕ್ಕೂ ರೋಗ ಬಾಧೆ ಬರುತ್ತದೆ. ಅಂತ ರೋಗ ಬಾಧೆ ಕಂಡು ಬಂದಾಗ ಅಂತ ಸಿಂಗಾರ ಎಲೆಗಳನ್ನು ತಕ್ಷಣ ಕಟ್ ಮಾಡಿ ಸುಟ್ಟು ಹಾಕಬೇಕು ಎಂದರು. ಸಂಶೋಧನೆ ಪ್ರಕಾರ ಈ ಎಲೆ ಚುಕ್ಕಿ ರೋಗ ತಡೆಗಟ್ಟಲು ಯಾವುದೇ ಔಷಧವನ್ನು ಕಂಡುಹಿಡಿದಿಲ್ಲ. ಅದರ ಕುರಿತು ಹೆಚ್ಚಿನ ಅಧ್ಯಯನ ಹಿರಿಯ ವಿಜ್ಞಾನಿಗಳಿಂದ ಸತತವಾಗಿ ನಡೆಯುತ್ತಾ ಇದೆ. ಅದಕ್ಕಾಗಿ ರೈತರು ಬರೀ ಅಡಿಕೆ ಬೆಳೆಗೆ ಸೀಮಿತವಾಗದೆ ತೋಟದಲ್ಲಿ ಅನೇಕ ಉಪಬೆಳೆಗಳನ್ನು ಬೆಳೆಯುವಂತೆ ಕರೆ ನೀಡಿದರು. ವಿಜ್ಞಾನಿ ವಿ.ಎಂ. ಹೆಗಡೆ ಅವರು ಮಾತನಾಡಿ, ಮಲೆನಾಡಿನ ರೈತರಿಗೆ ಅಡಿಕೆ ಬೆಳೆಯೇ ಮುಖ್ಯ ಬೆಳೆಯಾಗಿದೆ. ಆದರೆ ಯಾವುದೇ ಬೆಳೆಯನ್ನು ಬೆಳೆಯಬೇಕಾದರೆ ಅದರ ಕುರಿತು ಸಂಪೂರ್ಣ ಅಧ್ಯಯನ ಮಾಡಿ ಅದನ್ನು ಸರಿಯಾಗಿ ನಾಟಿ ಮತ್ತು ಅದರ ನಿರ್ವಹಣೆಯನ್ನು ಅಚ್ಚುಕಟ್ಟಾಗಿ ಮಾಡಬೇಕು ಎಂದರು. ಪ್ರಗತಿಪರ ರೈತ ಶ್ರೀಧರ ಭಟ್ಟ ಚೌಪತಿ ಅವರು ಮಾತನಾಡಿ, ತೋಟವೆಂದರೆ ನಮ್ಮ ಪೂರ್ವಜರ ಕಾಲದಿಂದ ಅಡಿಕೆ, ಬಾಳೆ, ಮೆಣಸು ಸೇರಿದಂತೆ ಅನೇಕ ಉಪಬೆಳೆಗಳನ್ನು ಮಾಡುತ್ತಿದ್ದರು. ಇತ್ತೀಚಿನ ದಿನಗಳಲ್ಲಿ ತೋಟಗಳಲ್ಲಿ ಅಂಥ ಬೆಳೆಗಳು ಮಾಯವಾಗಿದ್ದರಿಂದ ರೈತರು ಆರ್ಥಿಕ ಸಂಕಷ್ಟಕ್ಕೆ ಕಾರಣವಾಗಿದೆ. ಹಾಗಾಗಿ ತೋಟದಲ್ಲಿ ಕಾಫಿ ಬೆಳೆಯಿರಿ ಎಂದರು. ಒಂದು ಇದರಲ್ಲೂ ಕೂಡ ನಾನು BSc ಮಾಡ್ತಾ ಇರುವ ಕೂಡ ಎಲೆ ಚುಕ್ಕಿ ರೋಗ ಇತ್ತು. ಆಗ ಅದಕ್ಕೆ ಬಗ್ಗೆ ಯಾರು ಕಾಳಜಿ ಮಾಡ್ತಿದ್ದಲ್ಲ. ಯಾರು ನಾವು ಎಲೆ ಚುಕ್ಕಿ ರೋಗ ಇದೆ ಅಂತಂದ್ರೆ ನಾವು ಯಾಕೆ ಅಂತಂದ್ರೆ ಅದು ಕೆಳಗಿನ ಎಲೆಗಳಲ್ಲಿ ಇರ್ತಿತ್ತು, ಎಲ್ಲೋ ಒಂದೊಂದೇ ಸಣ್ಣ ಸಸಿಗಳಲ್ಲಿ ಅಲ್ಲಿ ಕಾಣ್ತಾ ಇರ್ತಿತ್ತು. ಆದರೆ ಈ ಒಂದು ರೀತಿಯಲ್ಲಿ ತೀವ್ರತೆಯಾಗಿ ಹೋಗ್ತಾ ಇರಲಿಲ್ಲ. ನಮಗೆ 2016ನೇ ಇಸ್ವಿಯಿಂದ ಫಸ್ಟ್ ಟೈಮ್ ನಾವು ನೋಡಿದ್ದು ಇಷ್ಟೊಂದು ತೀವ್ರವಾಗಿ ಹರಡುವಂಥದ್ದು. 2016ನೇ ಇಸ್ವಿಯಲ್ಲಿ ತ್ರಿಪುರಾದಲ್ಲಿ ನಾವು ಬಂದಿತ್ತು. ನಮಗೆ ಸೆಂಟ್ರಲ್ ಗೌರ್ಮೆಂಟಿನ ಒಂದು ಇದು ಬಂತು. ತ್ರಿಪುರಾದಲ್ಲಿ ಎಲ್ಲ ಅಡಿಕೆ ಮರಗಳೆಲ್ಲ ಸಾಯ್ತಾ ಇದ್ದಾವೆ ಅಂತ ಅಲ್ಲಿ ಹೋಗಿ ನೋಡಬೇಕು ಅಂತೇಳಿ ಅಲ್ಲಿ ನಾವು ಮತ್ತು ನಮ್ಮ ಫ್ರೆಂಡ್ ರವಿ ಭಟ್ರವರಿಗೆ ಕಳಿಸಿದ್ರು. ಅಲ್ಲಿ ಹೋಗಿ ನಾವು ಎಲ್ಲ ನೋಡಿದ್ವಿ. ಎಲ್ಲ ಇಡೀ ಇಲ್ಲಿ ನಮ್ಮ ಚಿಕ್ಕಮಗಳೂರು ಟೈಪೇ ಇದೆ, ಅಲ್ಲಿ ಫುಲ್ಲು ಹಿಲಿ ರೀಜನ್ದಲ್ಲಿ ಬೆಳೀತಾ ಇದ್ರು. ಕಂಪ್ಲೀಟ್ ಎಲ್ಲ ಅಡಿಕೆಗಳೆಲ್ಲ ಮರಗಳೆಲ್ಲ ಒಣಗಿಕೊಂಡಿದ್ವು. ಹೋಗಿ ನಾವು ದೂರದಿಂದ ನೋಡಿದಾಗ ಏನಪ್ಪ ಇದೇನು ಸುಟ್ಟಾಗಿ ಆಗ್ತಾ ಇದೆ ಅಂತೇಳಿ ಆಮೇಲೆ ಹೋಗಿ ನಾವು ಸ್ಯಾಂಪಲ್ ಎಲ್ಲ ಕಲೆಕ್ಟ್ ಮಾಡಿ ಎಲ್ಲ ನೋಡಿದಾಗ ಇದು ಸ್ಟಾರ್ಟ್ ಆಗೋದು ಹೇಗೆ ಅಂತ ನೋಡಿದಾಗ ಈ ಒಂದು ಎಲೆ ಚುಕ್ಕಿಯಿಂದ ಆಗಿತ್ತು. ಸ್ಟಾರ್ಟಿಂಗಲ್ಲಿ ಚುಕ್ಕಿ ಆಗ್ತದೆ, ಆಮೇಲೆ ಕಂಪ್ಲೀಟ್ ಆ ರೀತಿಯಾಗಿ ಡ್ರೈ ಆಗಿರೋದು. ಸೊ ಅದನ್ನು ತಂದು ನಾವು ಲ್ಯಾಬಲ್ಲಿ ಎಲ್ಲ ಚೆಕ್ ಮಾಡಿದಾಗ ನಮಗೆ ಅದು ಕೊಲೆಟೋಟ್ರೈಕಮ್ ಸ್ಪಾಟ್ಸ್ ಅಂತ ಹೇಳಿ ಆಗಿ ಅವರಿಗೆ ರಿಪೋರ್ಟ್ ಕೊಟ್ಟು ಹೀಗಿದೆ, ಇದನ್ನು ಹೀಗೆ ಮಾಡ್ಬೋದು ಅಂತ ಹೇಳಿ. ಆದರೂ ನಾವು ಆಗ ನಮ್ಮಲ್ಲಿ ಅಷ್ಟೊಂದು ಜೋರು ಎಲ್ಲೂ ಗೊತ್ತಿರಲಿಲ್ಲ ಈ ರೀತಿಯಾಗಿ ಚುಕ್ಕಿ ಆಗ್ಬೋದು ಅಂತೇಳಿ. ಆಮೇಲೆ ಜಸ್ಟ್ ಒಂದು ಸ್ವಲ್ಪ ದಿವಸದ ನಂತರ ಸುಮಾರು ಒಂದು 2018ನೇ ಇಸ್ವಿಯಲ್ಲಿ 17-18ರಲ್ಲಿ ಚಿಕ್ಕಮಗಳೂರಿನಲ್ಲಿ ಕೇಳಿದ್ರು. ಚಿಕ್ಕಮಗಳೂರಲ್ಲಿ ಒಬ್ಬರು ರೈತರು ಕೂಡ ಫೋನ್ ಮಾಡಿಕೊಂಡು, ಸರ್ ನಮ್ಮ ತೋಟಕ್ಕೆ ಬನ್ನಿ, ಮರಸಣಿಗೆ ಅಂತೇಳಿ ಕಳಸ ಪ್ರಾಂತದಲ್ಲಿ ಅವ್ರು ಬಂದ್ಕೊಂಡು ನಮ್ಮ ತೋಟ ಎಲ್ಲ ಸರ್ ನಾವು ಭಾಳಷ್ಟು ಸ್ಪ್ರೇ ಎಲ್ಲ ಮಾಡಿದ್ರೆ ಎಲ್ಲ ಒಣಗ್ತಾ ಇದೆ, ಅಡಿಕೆ ಎಲ್ಲ ಒಣಗೋಗಿದೆ, ಬನ್ನಿ ಅಂತೇಳಿ. ಆಮೇಲೆ ನಾವು ಹೋಗಿ ನೋಡಿದಾಗ ಅಲ್ಲೂ ಕೂಡ ಆ ರೀತಿ. ಆಗ ನಮಗೆ ಇದೇನು ಭಾಳ ಸೀರಿಯಸ್ ಇದೆ ಅಂತೇಳಿ ಮತ್ತೆ ಎಲ್ಲ ಅದನ್ನು ತಂದು ಅದು ಯಾವ್ದು ಇರ್ಬೋದು ಅಂತ ಹೇಳಿ ಕಂಟಿನ್ಯೂಸ್ ಆಗಿ ನೋಡಿದ್ವಿ. ಅದನ್ನು ನೋಡಿದಾಗ ಅದು ಕೊಲೆಟೋಟ್ರೈಕಮ್ ಅಂತ ಹೇಳಿ ಅದು ಯಾವ ಸ್ಪೀಶೀಸ್ ಇದೆ, ಯಾಕೆ ಅಂತಂದ್ರೆ ಯಾವುದೇ ಫಂಗಸ್ ಅಷ್ಟೊಂದು ಸಿವಿಯರ್ ಆಗಿ ಮಾಡ್ತಾ ಇದೆ ಅಂತಂದ್ರೆ ಅದಕ್ಕೆ ವಿರುಲೆನ್ಸ್ ಜಾಸ್ತಿ ಬಂದಿರ್ತದೆ ಅಥವಾ ಅದೊಂದು. ಸೊ ಅದನ್ನು ನಾವು ಕಂಟಿನ್ಯೂಸ್ ಯಾವ್ದು ಸ್ಪೀಶೀಸ್ ಇರ್ಬೋದು ಅಂತ ಹೇಳೋದನ್ನು ಚೆಕ್ ಮಾಡಿದ್ವಿ. ಯಾಕೆಂತಂದ್ರೆ ಕೊಲೆಟೋಟ್ರೈಕಮ್ ಇದ್ರೂ ಕೂಡ ಅದರೊಳಗೆ ಬೇರೆ ಬೇರೆ ಪ್ರಭೇದ ಮತ್ತು ಕಾರ್ಯಕ್ರಮದಲ್ಲಿ ತೋಟಗಾರಿಕೆ ಇಲಾಖೆಯ ಜಂಟಿ ನಿರ್ದೇಶಕ ಬಿ.ಪಿ. ಸತೀಶ್ ಪ್ರಸ್ತಾವಿಸಿದರು. ತೋಟಗಾರಿಕೆ ಇಲಾಖೆಯ ಹಿರಿಯ ಅಧಿಕಾರಿ ಸತೀಶ್ ಹೆಗಡೆ, ಇತರ ಅಧಿಕಾರಿಗಳು, ಪ್ರಗತಿಪರ ರೈತರು ಉಪಸ್ಥಿತರಿದ್ದರು. ಕೆನರಾ ಪ್ಲಸ್ ನ್ಯೂಸ್, ಶಿರಸಿ.